ಎಲ್ರಿಗೂ ನಮಸ್ಕಾರ. ನಾನು ಟೋಕಿಯೋದಲ್ಲಿ ನೋಡಿದಂಥ ಈ ಗಣೇಶನ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಇದೊಂದು ಅದ್ಭುತವಾದ ದೇವಸ್ಥಾನ. ಯಾಕೆ ಅಂತ ಕೇಳ್ತೀರಾ, ಈ ದೇವಸ್ಥಾನ ನಾನು ಹುಡುಕೊಂಡು ಎಷ್ಟು ದೂರ ಹೊಟ್ಟಿದ್ದೀವಿ ಅಂದರೆ ಅದಕ್ಕೋಸ್ಕರ ನೋಡೋಕ್ಕೋಸ್ಕರ ನಾವು ಪಟ್ಟಿದ್ದು ಪಾಡಿಲ್ಲ. ಅಷ್ಟೊಂದು ಕಷ್ಟ ಆಯಿತು ನಮಗೆ ಟೆಂಪಲ್ ನೋಡೋದಕ್ಕೆ. ನಾವು ಟೋಕಿಯೋ ಹೋಗಿದ್ದಾಗ ಅಲ್ಲಿಂದ ಚೀಬಾ ಅನ್ನೋ ಪ್ಲೇಸ್ಗೆ 1.5 ಗಂಟೆ 2 ಗಂಟೆ ಪ್ರಯಾಣ ಮಾಡಿ ಹೋಗಿ ಇಳ್ಕೊಂಡು, ಅಲ್ಲಿ ಯಾವುದೋ ಒಂದು ಹಳ್ಳಿ ಅದು ಹಳ್ಳಿನಲ್ಲಿ ಹತ್ತತ್ರ ಒಂದು ಹಾಫ್ ಆನ್ ಅವರ್ ನಡ್ಕೊಂಡು ಈ ಕಾಡುಗಳಲ್ಲಿ. ಸೊ ಮೇನ್ ರೋಡ್ ಇತ್ತು, ಹೈವೇ ಇತ್ತು, ಹೈವೇ ಎಲ್ಲ ಕ್ರಾಸ್ ಮಾಡಿಕೊಂಡು ನಾವು ಈ ಗಣೇಶನ ನೋಡೋಕ್ಕೆ ಹೊಟ್ಟಿದ್ವಿ. ಈ ಗಣೇಶ ಬಂದ್ಬಿಟ್ಟು ತುಂಬ ಫೇಮಸ್. ಇದು ಜಪಾನ್ನ TV ಚಾನಲ್ ಕೂಡ ಇದ್ರ ಬಗ್ಗೆ ತೋರಿಸಿದ್ರು. ಸೊ ಅದಕ್ಕಿಂತ ಹುಡ್ಕೊಂಡು ಇದ್ರ ಗಣೇಶನ ದೇವಸ್ಥಾನದ ಕೊನೆಗೂ ಸಿಕ್ತು. ಅದೆಂಥ ಪ್ಲೇಸಲ್ಲಿ ಇತ್ತು ಅಂದರೆ ಸಖತ್ತಾಗಿರೋ ಪ್ಲೇಸಲ್ಲಿ ಇತ್ತು, ಸುತ್ತಮುತ್ತ ಹೊಲಗದ್ದೆಗಳು. ಸೊ ಹೋಗಿದ ತಕ್ಷಣ ನಮಗೆ ತುಂಬಾ ನೋಡಿದ ತಕ್ಷಣ ಒಂದು ತುಂಬಾ ಸಂತೋಷ ಆಯಿತು. ಯಾಕಂದರೆ ನಾವು ಜಪಾನಲ್ಲಿ ಹತ್ತತ್ರ 2 ವರ್ಷ ಇದ್ದಾಗಿಂದ ಯಾವ ಟೆಂಪಲ್ಲು ನೋಡೋಕ್ಕೆ ಸಿಕ್ಕಿಲ್ಲ. ಯಾಕಂದರೆ ಜಪಾನಲ್ಲಿ ತುಂಬ ಟೆಂಪಲ್ಸ್ ಎಲ್ಲ ತುಂಬ ಕಡಿಮೆ. ಟೋಕಿಯೋದಲ್ಲಿ ಇರುತ್ತೆ ಹೊರತು ನಮಗೆ ಹಿಂದೂ ಅಷ್ಟು ಥರ ಫೀಲಿಂಗ್ ಕೊಡೋದು ಯಾವುದೂ ಟೆಂಪಲ್ ಸಿಗೋದಿಲ್ಲ. ಬಟ್ ಈ ಟೆಂಪಲ್ ಮಾತ್ರ ನಮ್ಗೆ ಎಷ್ಟು ಖುಷಿ ಕೊಡ್ತು ಅಂದರೆ, ನಾವು ಹೋಗಿದ ತಕ್ಷಣ ಕೈ ಮುಗಿದು 2 ವರ್ಷ ಆಗಿತ್ತು ಹತ್ತಿರ ಟೆಂಪಲ್ ವಿಸಿಟ್ ಮಾಡಿ, ಕೈ ಮುಗಿದು ಪೂಜೆ ಮಾಡಿ ಅಗರಬತ್ತಿ ಹಚ್ಚಿ ಎಷ್ಟು ಸಂತೋಷಪಟ್ವಿ ಅಂದರೆ ಅಷ್ಟು ಸಂತೋಷಪಟ್ವಿ. ಸೊ ಈ ದೇವಸ್ಥಾನನ ಒಂದು ಮನೆಯವರು ಮೇಂಟೈನ್ ಮಾಡ್ತಿದ್ರು. ಆ ಮನೆಯವರು ಕೂಡ ಜಪಾನ್ ಲೇಡಿನೇ. ಸೊ ಅವ್ರ ಜೊತೆ ನಾವು ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ. ಬಟ್ ನಾವು ಹೋಗಿದ ತಕ್ಷಣ ಎಲ್ಲ ನಾವು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ದೇವ್ರ ನಾಮಸ್ಮರಣೆ ಮಾಡಿ, ಹಾಗೆ ದೇವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹಂಗೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು. ಅಲ್ಲಿ ಲಾರ್ಡ್ ಶಿವನೂ ಇದೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಅದೇ ಮನೇಲಿ ಏನಿದೆ ಅಂತ ನೋಡೋಕೆ ಹೊರಟ್ರೆ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಶಿವಂದು ಮತ್ತು ಪಾರ್ವತಿದು ವಿಗ್ರಹಗಳಿಟ್ಟಿದ್ರು. ಅದಕ್ಕೆ ಕೂಡ ನಾವು ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಅಷ್ಟು ಸಖತ್ತಾಗಿತ್ತು ಅದು ಎಕ್ಸ್ಪೀರಿಯೆನ್ಸು. ನಿಮಗೇನಾದರೂ ಈ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ. ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಲೊಕೇಶನ್ ಬಗ್ಗೆ ಇಲ್ಲಾಂದರೆ ಹೇಗೆ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ, ನೀವು ಟೋಕಿಯೋಯಿಂದ ಹೋಗಬೇಕು ಅಂತ ಇನ್ಫಾರ್ಮೇಷನ್ ಬೇಕಿದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು.